ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸು ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪುಲ್ವಾಮಾ ದಾಳಿಕೋರ ನಿಮಗೆ ಗೊತ್ತಲ್ಲ, ಪುಲ್ವಾಮಾ ದಾಳಿ, ಅದರ ದಾಳಿಕೋರ ಉಗ್ರನಿಗೆ, ಮಾಸ್ಟರ್ ಮೈಂಡ್ಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮುಸುಕುದಾರಿಗಳು ಟಿಕೆಟ್ ಕೊಟ್ಟಿದ್ದಾರೆ. ಇತ್ತ ಡಿಜಿಟಲ್ ಲೋಕದಲ್ಲಿ ಕಾಕ್ರೋಚ್ ಪಾರ್ಟಿಯ ಅಬ್ಬರ ಜೋರಾಗಿದೆ. ಮತ್ತೊಂದು ಕಡೆ ದೇಶದಲ್ಲಿ ಮತ್ತೆ ನೀಟ್ ಪೇಪರ್ ಲೀಕ್ ಖಂಡಿಸಿ ಪ್ರೊಟೆಸ್ಟ್ ಜೋರಾಗ್ತಿದೆ. ಹೀಗೆ ಇವತ್ತು ಹಲವು ಮಹತ್ವದ ಬೆಳವಣಿಗೆಗಳಾಗಿವೆ. ಮೊದಲಿಗೆ ಮುಸುಕುದಾರಿಗಳು ಭಾರತಕ್ಕೆ ಗುಡ್ ನ್ಯೂಸ್ ಕೊಟ್ಟಿರೋ ಬಗ್ಗೆ ನೋಡ್ಬಿಡೋಣ ಸ್ನೇಹಿತರೆ. ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ಮುಸುಕುದಾರಿಗಳು ಮುಕ್ತಿ ಕೊಟ್ಟು ಕಳಿಸಿದ್ದಾರೆ. 2019 ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಹಮ್ಜಾ ಬುರ್ಹಾನ್ ಅಲಿಯಾಸ್ ಡಾಕ್ಟರ್ ಅಲಿಯಾಸ್ ಅಜುರ್ಮಂದ್ ಗುಲ್ಜಾರ್ ಧಾರ್ನನ್ನ ಹೊಡೆದು ಹಾಕಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ನಲ್ಲಿ ಆತನ ಮೇಲೆ ಗುಂಡಿನ ಮಳೆಗೈದು ಮೇಲ್ಕಳಿಸಿದ್ದಾರೆ. ಈ ಹಮ್ಜಾ 40 ಭಾರತೀಯ ವೀರ ಯೋಧರು ಹುತಾತ್ಮರಾಗಿದ್ದ ಪುಲ್ವಾಮಾ ದಾಳಿಗೆ ಮಾಸ್ಟರ್ ಮೈಂಡ್ ಆಗಿದ್ದ ಸ್ಫೋಟಕಗಳನ್ನ ಸಪ್ಲೈ ಮಾಡಿದ. ಮೂಲತಃ ಜಮ್ಮು ಕಾಶ್ಮೀರದ ಪುಲ್ವಾಮಾ ನಿವಾಸಿಯಾಗಿದ್ದ ಈತ 2017ರಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ದ. ಉನ್ನತ ವ್ಯಾಸಂಗದ ನೆಪದಲ್ಲಿ ಹೋಗಿ ಅಲ್ಲಿ ಅಲ್ ಬದರ್ ಉಗ್ರ ಸಂಘಟನೆ ಸೇರಿದ. ಬಳಿಕ ಕಮಾಂಡರ್ ಆಗಿ ಕಾಶ್ಮೀರದ ಯುವಕರನ್ನ ಉಗ್ರ ಚಟುವಟಿಕೆಗಳಿಗೆ ಸೇರ್ಕೊಳ್ಳಿ, ಭಾರತದ ವಿರುದ್ಧ ದಾಳಿ ಮಾಡಿ ಅಂತ ಪ್ರಚೋದನೆ ಕೊಡ್ತಾ ಇದ್ದ. ಬಳಿಕ ಯುವಕರನ್ನ ಉಗ್ರವಾದಕ್ಕೆ ಸೇರಿಸಿ ಆ ಭಯೋತ್ಪಾದಕ ಸಂಘಟನೆಗಳಿಂದ ಆತ ಕೋಟ್ಯಂತರ ರೂಪಾಯಿ ಹಣವನ್ನ ಪಡಿತಾ ಇದ್ದ. 2021ರಲ್ಲಿ ಅಲ್ ಬದರ್ ಸಂಘಟನೆ ದೂರ ಇಟ್ಟಾಗ ಲೋನ್ ವುಲ್ಫ್ ವಾರಿಯರ್ಸ್ ಹೆಸರಲ್ಲಿ ಹೊಸ ಸಂಘಟನೆ ಶುರು ಮಾಡಿದ್ದ. ಪಾಕಿಸ್ತಾನದಲ್ಲಿ ಕುಳಿತು ಹಮ್ಜಾ ನಡೆಸ್ತಾ ಇದ್ದ ಉಗ್ರರಿಗೆ ಫಂಡಿಂಗ್ ಮಾಡೋ ಜಾಲ ಬಯಲಾಗಿತ್ತು. 2021ರಲ್ಲಿ ಶೋಪಿಯಾನ್ನಲ್ಲಿ ಭದ್ರತಾ ಪಡೆಗಳು 2 ಶಂಕಿತರನ್ನ ಅರೆಸ್ಟ್ ಮಾಡಿದ್ರು. ಅವ್ರ ಬಳಿ ಕೆಲ ಸ್ಫೋಟಕಗಳು ಹಾಗೂ 2 ಲಕ್ಷ ನಗದು ಸಿಕ್ಕಿತ್ತು. ಬಂಧಿತರಲ್ಲಿ ಒಬ್ಬ ಬಾಲಕನಾಗಿದ್ದು ಆತ ಹಮ್ಜಾನೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ. ಹಮ್ಜಾ ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಾ ಇದ್ದ ಅನ್ನೋದು ಬೆಳಕಿಗೆ ಬಂದಿತ್ತು ಆಗ. ಹೀಗಾಗಿ ಜಮ್ಮು ಕಾಶ್ಮೀರ ಸರ್ಕಾರ ಹಮ್ಜಾ ವಿರುದ್ಧ UAPA ಕಾಯ್ದೆಯಡಿ ಕೇಸ್ ಹಾಕಿತ್ತು. ಬಳಿಕ 2022ರಲ್ಲಿ ಕೇಂದ್ರ ಗೃಹ ಸಚಿವಾಲಯ ಈತನನ್ನ ಅಧಿಕೃತವಾಗಿ ಉಗ್ರ ಅಂತ ಘೋಷಿಸಿತ್ತು. ಭಾರತದ ಭದ್ರತಾ ಪಡೆಗಳು ಈತನಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸ್ತಾ ಇದ್ರು. ಆಗ ಈ ಉಗ್ರ POKಗೆ ಪರಾರಿಯಾಗಿದ್ದ. ಅಲ್ಲಿನ ಮುಜಫರಾಬಾದ್ನಲ್ಲಿ ಈತ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಮೀಡಿಯಾ ಫ್ರಂಟ್ RS TV ಅಧ್ಯಕ್ಷನಾಗಿದ್ದ. ಅಲ್ಲಿನ ಶಾಲೆಯೊಂದರಲ್ಲಿ 50% ಹಣ ಇನ್ವೆಸ್ಟ್ ಕೂಡ ಮಾಡಿದ್ದ. ಆದ್ರೀಗ ಇದೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಮುಸುಕುದಾರಿಗಳು ಇವನಿಗೆ ಮುಕ್ತಿ ಕೊಟ್ಟು ಕಳಿಸಿಬಿಟ್ಟಿದ್ದಾರೆ ಸಾಕು ಅಂತ ಹೇಳಿ. ಸದ್ಯ ಇದುವರೆಗೆ ಯಾವ ಸಂಘಟನೆ ಕೂಡ ದಾಳಿಯ ಹೊಣೆಯನ್ನು ಹೊತ್ಕೊಂಡಿಲ್ಲ. ಕಳೆದ 3 ವರ್ಷಗಳಿಂದ ಅಪರಿಚಿತ ಬಂದೂಕುದಾರಿಗಳು 30ಕ್ಕೂ ಅಧಿಕ ಟಾಪ್ ಕಮಾಂಡರ್ಗಳನ್ನ ಪಾಕಿಸ್ತಾನದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಫಿನಿಶ್ ಮಾಡಿದ್ದಾರೆ. ಎಲ್ಲರೂ ಕೂಡ ಭಾರತಕ್ಕೆ ಬೇಕಾಗಿರೋ ಟಾಪ್ ಉಗ್ರರೇ. 30ಕ್ಕೂ ಅಧಿಕ ಉಗ್ರರು ಫಿನಿಶ್. ಕಳೆದ 1 ತಿಂಗಳಲ್ಲೇ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಮೀರ್ ಶುಕ್ರ್ ಖಾನ್ ರೈಸಾನಿ, ಮುರೀದ್ಕೆನಲ್ಲಿ LET ಆಪರೇಟಿವ್ ಫರ್ಮಾನ್ ಅಲಿ, ಖೈಬರ್ ಪಖ್ತೂನ್ಖ್ವಾದಲ್ಲಿ ಹಫೀಜ್ ಸಯೀದ್ನ ಆಪ್ತ LET ಟಾಪ್ ಕಮಾಂಡರ್ ಶೇಖ್ ಯೂಸುಫ್ ಅಫ್ರಿದಿ ಸೇರಿ ಹಲವರನ್ನ ಮುಗಿಸಲಾಗಿದೆ. ಏನೋ ನಿರುದ್ಯೋಗಿ ಯುವಕರ ಆಕ್ರೋಶದಿಂದ ಹುಟ್ಟಿದ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ದಾಖಲೆ ಬರೆದಿದೆ. ಕೇವಲ 5 ದಿನಗಳಲ್ಲಿ ಈ ಪಕ್ಷದ ಪೇಜ್ ಇನ್ಸ್ಟಾಗ್ರಾಂನಲ್ಲಿ 1.5 ಕೋಟಿ ಫಾಲೋವರ್ಸ್ ಅನ್ನ ಪಡೆದಿದೆ. ಈ ಮೂಲಕ ಇನ್ಸ್ಟಾಗ್ರಾಂ ಫಾಲೋವರ್ಸ್ ವಿಚಾರದಲ್ಲಿ ವಿಶ್ವದ ಅತಿದೊಡ್ಡ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ಕೊಳ್ಳೋ BJP, ಭಾರತದ ಹಳೆಯ ಪೊಲಿಟಿಕಲ್ ಪಾರ್ಟಿ ಅಂತ ಕರೆಸ್ಕೊಳ್ಳೋ ಕಾಂಗ್ರೆಸ್ ಎಲ್ಲವನ್ನ ಹಿಂದಿಕ್ಕಿದೆ. ಇದು ಸದ್ಯ BJP ಪೇಜ್ನ ಫಾಲೋವರ್ಸ್ 8.8 ಮಿಲಿಯನ್ ಇದ್ದಾರೆ. ಕಾಂಗ್ರೆಸ್ 13.3 ಮಿಲಿಯನ್ ಇದ್ದಾರೆ. ಹೊಸ ಪಾರ್ಟಿ 2 ಬೀಟ್ ಮಾಡಿ ಮುಂದಕ್ಕೆ ಹೋಗಿದೆ. ಇನ್ನು ಭಾರತದಲ್ಲಿ ಈ ಪೇಜ್ ನ X ಅಕೌಂಟ್ ಅನ್ನ ದಿಢೀರ್ ಬ್ಲಾಕ್ ಮಾಡಲಾಗಿತ್ತು. ಇದಾದ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಹೊಸ ಅಕೌಂಟ್ ಕ್ರಿಯೇಟ್ ಆಗಿದೆ. ತಮ್ಮ ಹೊಸ ಅಕೌಂಟ್ ಮೂಲಕ ಈ ಪೇಜ್ ಟೀಕಾಕಾರರಿಗೆ ತಿರುಗೇಟು ಕೊಟ್ಟಿದೆ. ಈ ಕಾಕ್ರೋಚ್ ಪಾರ್ಟಿ ಕ್ರೇಜ್ಗೆ ಕಾಂಗ್ರೆಸ್ ಕೂಡ ಜೈ ಅಂತ ಹೇಳಿದೆ. ಬೆಂಗಳೂರಲ್ಲಿ ನೀಟ್ ಪೇಪರ್ ಲೀಕ್ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಇತ್ತು. ಈ ವೇಳೆ ಕಾಕ್ರೋಚ್ ಜನತಾ ಪಾರ್ಟಿ ಟೀ ಶರ್ಟ್ ಅನ್ನ CM ಸಿದ್ದರಾಮಯ್ಯ ಸೇರಿ ಕೈ ನಾಯಕರೆಲ್ಲ ರಿಲೀಸ್ ಮಾಡಿದ್ದಾರೆ. ನಾನು ಜಿರಳೆ ಐ ಆಮ್ ಕಾಕ್ರೋಚ್ ಅನ್ನೋ ಟೀ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಜಿರಳೆ ಹೆಗಲ ಮೇಲೆ ಏರಿ ಸವಾರಿ ಮಾಡೋಕೆ ಕಾಂಗ್ರೆಸ್ ಕೂಡ ಟ್ರೈ ಮಾಡ್ತಾ ಇದೆ. ಹಾಗಿದ್ರೆ ಏನಿದು ಜಿರಳೆ ಪಾರ್ಟಿ, ಹುಟ್ಟಿದ ಹೇಗೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರ ಒಂದು ಹೇಳಿಕೆಯಿಂದ ಇದು ಹೇಗೆ ಟ್ರಿಗರ್ ಆಯಿತು, ಎಲ್ಲವನ್ನ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಲ್ರೆಡಿ ಡೀಟೇಲ್ ಆಗಿ ಪಬ್ಲಿಷ್ ಮಾಡಿದೀವಿ ಸ್ನೇಹಿತರೆ. ನೀವು ಚೆಕ್ ಮಾಡಿಲ್ಲ ಅಂದ್ರೆ ಇದನ್ನ ನೋಡಬಹುದು. ಏನೋ ಅಮೃತ್ಸರ, ವೈಷ್ಣೋದೇವಿ, ಗೋಲ್ಡನ್ ಟೆಂಪಲ್, ಅಟಾರಿ ಬಾರ್ಡರ್ ಸೇರಿ ಎಲ್ಲಾ ಜಾಗಗಳಿಗೆ ಪ್ರವಾಸ, 7 ಸೈನ್ಸ್ ಟೂರಿಸಂನ ಆಲ್ ಇನ್ಕ್ಲೂಸಿವ್ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್. ಕನ್ನಡ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ರಾಜಸ್ಥಾನದ ಜೈಪುರ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. BJP ಕಚೇರಿಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟ ಘಟನೆಯಾಗಿದೆ. ಹೀಗಾಗಿ ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಪ್ರಯೋಗ ಮಾಡಲಾಗಿದೆ. ಬ್ಯಾರಿಕೇಡ್ ಹತ್ತಿ ಮುನ್ನುಗ್ಗೋಕೆ ಪ್ರಯತ್ನ ಪಟ್ಟ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆಯೋಕೆ ಪ್ರಯತ್ನ ಪಟ್ಟರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ
ಪಟ್ಟು ಹಿಡಿದ್ರು. ಪರೀಕ್ಷೆ ನಡೆಸೋ NTA ಸಂಸ್ಥೆಯನ್ನ ಕೂಡಲೇ ವಿಸರ್ಜಿಸಬೇಕು ಅನ್ನೋ ಆಗ್ರಹ ಕೂಡ ಮಾಡಿದ್ರು. ಇತ್ತ ಬೆಂಗಳೂರಲ್ಲೂ ಕೂಡ ಯುವ ಕಾಂಗ್ರೆಸ್ ಸೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟಿಸಿದೆ. ಸಿಎಂ ಸಿದ್ದರಾಮಯ್ಯ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿ ಹಲವರು ಪಾಲ್ಗೊಂಡಿದ್ರು. ಫ್ರೀಡಂ ಪಾರ್ಕ್ ನಿಂದ ತೆರಳಿ ಲೋಕಭವನಕ್ಕೆ ಮುತ್ತಿಗೆ ಹಾಕೋಕು ಪ್ರಯತ್ನ ಪಟ್ಟರು. ಆಗ ಪೊಲೀಸರು ಯುವ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ನೀಟ್ ಪರೀಕ್ಷೆ ಪೇಪರ್ ಲೀಕ್ ವಿಚಾರ ಕೇಂದ್ರದ ಅಂಗಳ ತಲುಪಿದೆ. ಈ ಬಗ್ಗೆ ಚರ್ಚಿಸೋಕೆ ಸಂಸದೀಯ ಸ್ಥಾಯಿ ಸಮಿತಿ ಮಹತ್ವದ ಸಭೆ ನಡೆಸಿದೆ. ಎಕ್ಸಾಮ್ ನಡೆಸೋ NTA ಪರೀಕ್ಷಾ ಸುಧಾರಣೆಗಳ ಬಗ್ಗೆ ಕೂಡ ಈ ವೇಳೆ ಡಿಸ್ಕಸ್ ಮಾಡಲಾಗಿದೆ. PM ನರೇಂದ್ರ ಮೋದಿ ನೇತೃತ್ವದಲ್ಲಿ ದಿಲ್ಲಿಯಲ್ಲಿ ಕೇಂದ್ರ ಕ್ಯಾಬಿನೆಟ್ನ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಸಂಜೆ 4:35 ಗಂಟೆ ಸುಮಾರಿಗೆ ಸೇವಾ ತೀರ್ಥ ಅಥವಾ ಪ್ರಧಾನಮಂತ್ರಿಗಳ ಅಧಿಕೃತ ಕಚೇರಿಯಲ್ಲಿ PMOನಲ್ಲಿ ಈ ಮೀಟಿಂಗ್ ಶುರುವಾಯಿತು. 5 ರಾಷ್ಟ್ರಗಳ ಪ್ರವಾಸ ಮುಗಿಸಿ ಬಂದ ಬೆನ್ನಲ್ಲೇ ಮೋದಿ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಎಕಾನಮಿ ಮತ್ತು ಎನರ್ಜಿ ಸೆಕ್ಯೂರಿಟಿ ಮೇಲೆ ಏನು ಪರಿಣಾಮ ಆಗ್ತದೆ, ಅದರ ಬಗ್ಗೆ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಜೊತೆಗೆ NDA 3ನೇ ಬಾರಿ ಅಧಿಕಾರಕ್ಕೆ ಬಂದು ಈಗ ತನ್ನ 2ನೇ ವರ್ಷದ ಕಡೆಗೆ ಕಾಲಿಡ್ತಾ ಇದೆ. ಹೀಗಾಗಿ ಶೀಘ್ರ ಕ್ಯಾಬಿನೆಟ್ನಲ್ಲಿ ಭಾರಿ ಬದಲಾವಣೆಗಳು ಆಗೋ ಚಾನ್ಸಸ್ ಇದೆ. ಮಂತ್ರಿಮಂಡಲದ ರೀಶಫಲ್ ಆಗೋದ್ರಿಂದ ಹಳೆ ಟೀಮ್ ಜೊತೆಗೆ ನಡೀತಾ ಇರೋ ಕೊನೆ ಮೀಟಿಂಗ್ ಇದು ಅಂತಾನೆ ಹೇಳಲಾಗ್ತಿದೆ. ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರುವಾಗಿದೆ. ಇದಕ್ಕಾಗಿ ಪಕ್ಷದ ಕೇಂದ್ರ ವೀಕ್ಷಕರಾದ ಜೈ ಪಾಂಡಾ, ಶಿವಪ್ರಕಾಶ್ ಹಾಗೂ ರಾಧಾ ಮೋಹನ್ ಅಗರ್ವಾಲ್ ಬೆಂಗಳೂರಿಗೆ ಬಂದಿದ್ದಾರೆ. ಅಧ್ಯಕ್ಷರ ಆಯ್ಕೆ ಮತ್ತು ಮತಪಟ್ಟಿ ಪರಿಷ್ಕರಣೆ ಕುರಿತು ಗುರುವಾರ ರಾಜ್ಯ ನಾಯಕರೊಂದಿಗೆ ಸಭೆ ನಡೆಸಿದ್ದಾರೆ. ಇತ್ತ 2021ರಿಂದ ನೆನೆಗುದಿಗೆ ಬಿದ್ದಿರೋ ಕೋರ್ ಕಮಿಟಿ ಪುನರಚನೆ ಕೂಡ ಸದ್ದು ಮಾಡ್ತಾ ಇದೆ. ಈಶ್ವರಪ್ಪ ಹಾಗೂ ಲಕ್ಷ್ಮಣ ಸವದಿ ಅವರಿಂದ ತೆರವಾದ ಸ್ಥಾನಗಳು ಇನ್ನೂ ಖಾಲಿ ಇವೆ. ಈ ಸ್ಥಾನಕ್ಕೆ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿ ಹಲವರು ಟ್ರೈ ಮಾಡ್ತಿದ್ದಾರೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದ ನಿಧಿಯ ಮೌಲ್ಯ 8 ಕೋಟಿ ರೂಪಾಯಿ ಆಗಿದೆ ಅಂತ ಸಚಿವ HK ಪಾಟೀಲ್ ಹೇಳಿದ್ದಾರೆ. ಮನೆ ನಿರ್ಮಾಣಕ್ಕೆ ಅಡಿಪಾಯ ತೋಡುವಾಗ 466 ಗ್ರಾಂ ತೂಕದ ಚಿನ್ನದ ಆಭರಣ ಸಿಕ್ಕಿತ್ತು. ಈಗ ಪುರಾತತ್ವ ಇಲಾಖೆಯ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಈ ಮೌಲ್ಯ ನಿರ್ಧರಿಸಿದೆ. ಈ ಅಪರೂಪದ ಚಿನ್ನದ ಆಭರಣಗಳು ಸುಮಾರು 600 ವರ್ಷಗಳಷ್ಟು ಹಳೆದು ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನ ಕಡಿತ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ತೆರಿಗೆ ಕಡಿತ ಮಾಡ್ತೀರಾ ಅಂತ ಕೇಳಿದಕ್ಕೆ ಸಿಎಂ ಈ ರೀತಿ ಹೇಳಿದ್ದಾರೆ. ಮಂಗಳೂರಿನ ಕಾವೂರು ಪ್ರದೇಶದಲ್ಲಿರೋ 3 ಮನೆಗಳ ಬಾವಿಯಲ್ಲಿ ಡೀಸೆಲ್ ಪತ್ತೆಯಾಗಿದೆ. ಬಾವಿ ನೀರಲ್ಲಿ 28% ಡೀಸೆಲ್ ಅಂಶ ಇರೋದು ಲ್ಯಾಬ್ ಟೆಸ್ಟ್ ನಿಂದಲೂ ಕೂಡ ಗೊತ್ತಾಗಿದೆ. ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ಎಷ್ಟೇ ಬಾರಿ ಬಾವಿಯ ನೀರನ್ನ ಖಾಲಿ ಮಾಡಿದ್ರೂ ಕೂಡ ಮತ್ತೆ ಬಾವಿಯಲ್ಲಿ ಕಲುಷಿತ ನೀರು ತುಂಬಿಕೊಳ್ತಾ ಇದೆ. ಹೀಗಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗಿದು ವಿಚಿತ್ರ, ಮಿಸ್ಟೀರಿಯಸ್ ಆಗಿ ಇದು ಎಲ್ಲಿಂದ ಬರ್ತಾ ಇದೆ ಡೀಸೆಲ್ ಅಂತ ಹೇಳಿ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ಮನೆಗಳ ಸಮೀಪದಲ್ಲೇ ಇರೋ ಪೆಟ್ರೋಲ್ ಬಂಕ್ ಮಾಲೀಕರು ನಮ್ಮ ಡೀಸೆಲ್ ಸೋರಿಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ತನಿಖೆ ನಡೀತಾ ಇದೆ. 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಪ್ರಕಟ ಆಗಿದೆ. ಅಂದ್ರೆ ಮೊದಲ ಪರೀಕ್ಷೆಯಲ್ಲಿ ಫೇಲ್ ಆದವರು ಬರೆದ ಪರೀಕ್ಷೆ ಇದು. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ 80,500 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಇದರಲ್ಲಿ 36,700ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕರ್ನಾಟಕದ ಜೈಲುಗಳಲ್ಲಿನ ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಎಲ್ಲ ಕಡೆ ಫೋನು ಸಿಕ್ಕಿದ್ದು ಎಲ್ಲ ನಡೀತಾ ಇರುತ್ತಲ್ಲ ಜೈಲಲ್ಲಿ ಪದೇ ಪದೇ, ಅದಕ್ಕೆ ಕಾರಾಗೃಹ DGP ಅಲೋಕ್ ಕುಮಾರ್ ಹೊಸ ನಿಯಮ ಜಾರಿ ಮಾಡಿದ್ದಾರೆ. 10-20 ವರ್ಷಗಳಿಂದ ಒಂದೇ ಬ್ಯಾರಕ್ನಲ್ಲಿದ್ದ ಕೈದಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಆಲ್ಫಾಬೆಟಿಕ್ ಆಧಾರದ ಮೇಲೆ ಕೈದಿಗಳಿಗೆ ಬ್ಯಾರಕ್ ಹಂಚಿಕೆ ಮಾಡಲಾಗುತ್ತೆ. ಇದರಿಂದ ಹಿರಿಯ ಕೈದಿಗಳು ಪ್ರಭಾವ ಬಳಸಿ ಇಷ್ಟದ ಸೆಲ್ ಪಡೆಯೋಕೆ ಆಗಲ್ಲ. ಜೈಲಲ್ಲಿ ನಡೀತಾ ಇದ್ದ ಭ್ರಷ್ಟಾಚಾರ, ಮೊಬೈಲ್ ಬಳಕೆಗೆ ಕಡಿವಾಣ ಹಾಕೋಕೆ ಈ ರೂಲ್ಸ್ ತರಲಾಗಿದೆ. ರಾಜ್ಯದ ಎಲ್ಲಾ ಜೈಲುಗಳಿಗೂ ಈ ರೂಲ್ಸ್ ಅನ್ವಯ ಆಗುತ್ತೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮೇ 22ಕ್ಕೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದ್ದು ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಹಾಗೆ ವಿಜಯಪುರ, ಬಾಗಲಕೋಟೆ, ಗದಗ ಮತ್ತು ಕೊಪ್ಪಳ ಹೊರತುಪಡಿಸಿ ರಾಜ್ಯದ ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಮೇ 23ಕ್ಕೆ ಮತ್ತು 24ಕ್ಕೆ ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಮುಂದುವರಿಯಲಿದ್ದು ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಬೆಂಗಳೂರು, ತುಮಕೂರು ಸೇರಿ ಬಹುತೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರದ ವಿವಿಧ ಭಾಗಗಳಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಹೀಗಾಗಿ ಸಮುದ್ರಕ್ಕೆ ಇಳಿಯದಂತೆ ಕರಾವಳಿ ಮೀನುಗಾರರಿಗೆ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಇನ್ನು ಬೆಂಗಳೂರಿನ ಹಲವು ಕಡೆ ಆಲಿಕಲ್ಲು, ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಈ ಬೆನ್ನಲ್ಲೇ ರಾಜ್ಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿ
ಭಾರಿ ಮಳೆಯಾಗುವ ಎಚ್ಚರಿಕೆ ಕೊಟ್ಟಿದೆ. ಏನೋ ನೇತ್ರಾವತಿ ಬುರುಡೆ ಕೇಸ್ನಲ್ಲಿ ಮತ್ತೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ನೇತ್ರಾವತಿ ನದಿ ಪಕ್ಕದಲ್ಲಿರೋ ಬಂಗ್ಲಾಗುಡ್ಡ ಕಾಡಿಗೆ ಗುರುವಾರ SIT ಮತ್ತು FSL ಭೇಟಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಬುರುಡೆ ತೆಗೆಯೋ ವಿಡಿಯೋ ಶೂಟ್ ಮಾಡಿದ್ದ ಅಂತ ಆರೋಪ ಇರೋ ಪ್ರದೀಪ್ ಕುಲಾಲ್ ಅನ್ನೋ ವ್ಯಕ್ತಿಯನ್ನ ಕೂಡ ಕರ್ಕೊಂಡು ಹೋಗಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಈತ ರಾತ್ರಿ ಹೊತ್ತು ಕಾಡಿನಲ್ಲಿ ಬುರುಡೆ ಹೊರತೆಗೆಯೋ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದ. ಆತನನ್ನ ಸ್ಪಾಟ್ಗೆ ಕರ್ಕೊಂಡು ಹೋಗಿ ವಿಚಾರಿಸಿದ್ದಾರೆ. ಏನೋ ತಮಿಳುನಾಡಲ್ಲಿ ವಿಜಯ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗಿದೆ. ಮತ್ತೆ ಹೊಸದಾಗಿ 23 ಜನ ಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ಪೈಕಿ ಮಿತ್ರ ಪಕ್ಷ ಕಾಂಗ್ರೆಸ್ನ 2 ಶಾಸಕರಿಗೆ ಮಿನಿಸ್ಟರ್ ಸ್ಥಾನ ಸಿಕ್ಕಿದೆ. ಪ್ರಮಾಣ ವಚನ ತಗೊಳ್ಳೋ ಟೈಮ್ನಲ್ಲಿ ಕೆಲಿಯೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ ರಾಜೇಶ್ ಕುಮಾರ್ ರಾಹುಲ್ ಗಾಂಧಿ ಬಗ್ಗೆ ಮೆನ್ಷನ್ ಮಾಡಿದ್ರು. ಪ್ರಮಾಣ ವಚನದಲ್ಲಿ ರಾಹುಲ್ ಗಾಂಧಿಗೆ ಜೈ ಅಂತ ಹೇಳಿ. ತಕ್ಷಣ ಅಲ್ಲಿದ್ದ ಗವರ್ನರ್ ರಾಜೇಂದ್ರ ಅರ್ಲೇಕರ್, ಇದು ಪ್ರಮಾಣ ವಚನ, ಇದು ಪ್ರಮಾಣ ವಚನದ ಭಾಗ, ಈ ಸೆಂಟೆನ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದಾರೆ. ಏನಿದೆಯೋ ಅದನ್ನು ಹೇಳಿ ಅಂತ ಹೇಳಿ ಸಂವಿಧಾನಬದ್ಧವಾಗಿ. ಅಂದ ಹಾಗೆ ಈ ರಾಜೇಶ್ ಕುಮಾರ್ಗೆ ಟೂರಿಸಂ ಖಾತೆ ಸಿಕ್ಕಿದೆ. ಹಾಗೆ ಇನ್ನೊಬ್ಬ ಕಾಂಗ್ರೆಸ್ ಶಾಸಕ P ವಿಶ್ವನಾಥನ್ಗೆ ಹೈಯರ್ ಎಜುಕೇಶನ್ ಖಾತೆ ಸಿಕ್ಕಿದೆ. ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೊದಲು ವಂದೇ ಮಾತರಂ, ನಂತರ ಜನಗಣಮನ, ಅದಾದ್ಮೇಲೆ ಕಡೆಗೆ ತಮಿಳುನಾಡ ಗೀತೆಯನ್ನ ಹಾಡಲಾಗಿದೆ. ಕಳೆದ ವಾರ ವಿಜಯ್ CM ಆದಾಗ್ಲೂ ಇದೇ ರೀತಿ ಮಾಡಲಾಗಿತ್ತು. ನೆಕ್ಸ್ಟ್ ಹಿಂಗಾಗದೆ ನಾವು ನೋಡ್ಕೋತೀವಿ ಅಂತ ಹೇಳಿ TVK ಹೇಳಿತ್ತು. ಆದ್ರೆ ಈಗ ಮತ್ತೆ ಅದೇ ರೀತಿಯಾಗಿದೆ. ರಾಜ್ಯಪಾಲರ ಕಚೇರಿ ಕಾರ್ಯಕ್ರಮ, ಹಾಗಾಗಿ ಇದು ಅವ್ರ ಪ್ರೋಟೋಕಾಲ್ ಪ್ರಕಾರ ಮಾಡ್ಕೊಂಡಿದ್ದಾರೆ ಅಂತ TVK ಸಮರ್ಥನೆ ಮಾಡ್ಕೊಂಡಿದೆ. ಏನೋ ದೇಶಾದ್ಯಂತ ಏಕಕಾಲದಲ್ಲಿ ಚುನಾವಣೆ ನಡೆಸಬೇಕು, ಇದರಿಂದ 7 ಲಕ್ಷ ಕೋಟಿ ಉಳಿತಾಯ ಆಗುತ್ತೆ ಅಂತ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ PP ಚೌಧರಿ ಹೇಳಿದ್ದಾರೆ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಿಗೆ ಒಟ್ಟಿಗೆ ಚುನಾವಣೆ ನಡೆಸೋ ಪ್ರಸ್ತಾವನೆ ಇದಾಗಿದೆ. ಉಳಿತಾಯವಾಗೋ ಈ ಬೃಹತ್ ಮೊತ್ತ ದೇಶದ GDPಯ 1.6% ಅಂತ ಹೇಳಿ ಚೌಧರಿ ಹೇಳಿದ್ದಾರೆ. ಏನೋ ಪಶ್ಚಿಮ ಬಂಗಾಳದಲ್ಲಿ ಶಾಲೆಗಳ ಬೆನ್ನಲ್ಲೇ ಎಲ್ಲ ಮದರಸಾಗಳಲ್ಲೂ ಕೂಡ ವಂದೇ ಮಾತರಂ ಗೀತೆ ಹಾಡೋದನ್ನ ಕಡ್ಡಾಯಗೊಳಿಸಲಾಗಿದೆ. ಸುವೇಂದು ಅಧಿಕಾರಿ ನೇತೃತ್ವದ BJP ಸರ್ಕಾರ ಆದೇಶ ಹೊರಡಿಸಿದೆ. ಎಲ್ಲ ಅನುದಾನಿತ ಹಾಗೂ ಅನುದಾನ ರಹಿತ ಮದರಸಾಗಳಲ್ಲಿ ಬೆಳಗ್ಗಿನ ಪ್ರಾರ್ಥನೆಯಲ್ಲಿ ಕಡ್ಡಾಯವಾಗಿ ದೇಶಭಕ್ತಿ ಗೀತೆ ವಂದೇ ಮಾತರಂ ಹಾಡಲೇಬೇಕು ಅಂತ ಹೇಳಿದ್ದಾರೆ. ಇದೇನು ಬಂಗಾಳದಲ್ಲಿ ಯಾವ ರೀತಿಯ ರಾಜಕೀಯ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅಂತ ನೋಡಬೇಕು. ಏನೋ ಭಾರತದಲ್ಲಿ ಮಾರಣಾಂತಿಕ ಎಬೋಲಾ ರೋಗ ಆಫ್ರಿಕಾದಲ್ಲಿ ಬಿರುಗಾಳಿ ತರ ಹೇಳ್ತಾ ಇದೆಯಲ್ಲ, ಅದರ ಬಗ್ಗೆ ಮುನ್ನೆಚ್ಚರಿಕೆಯಾಗಿ ಕೇಂದ್ರ ಸರ್ಕಾರ ಏರ್ಪೋರ್ಟ್ ಮತ್ತು ಬಂದರುಗಳಲ್ಲಿ ಟೈಟ್ ಸ್ಕ್ರೀನಿಂಗ್ ಶುರು ಮಾಡಿದೆ. ಹೈ ರಿಸ್ಕ್ ರಾಷ್ಟ್ರಗಳಾದ DR ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ನಿಂದ ಬರೋರಿಗೆ ಜ್ವರ, ಸುಸ್ತು ಇದ್ರೆ ಅಥವಾ ಸೋಂಕಿತರ ಸಂಪರ್ಕಕ್ಕೆ ಬಂದಿದ್ರೆ ಇಮಿಗ್ರೇಷನ್ಗೂ ಮುಂಚೆ ಹೆಲ್ತ್ ಆಫೀಸರ್ಗೆ ರಿಪೋರ್ಟ್ ಮಾಡಬೇಕು ಅನ್ನೋ ನಿಯಮ ಮಾಡಿದ್ದಾರೆ. WHO ಇದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಘೋಷಿಸಿ ವೈರಸ್ ಫಾಸ್ಟ್ ಆಗಿ ಹರಡ್ತಾ ಇದೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿರೋದೇ ಈ ಟೆನ್ಷನ್ಗೆ ಕಾರಣ. ಇದೇ ಎಬೋಲಾ ಭೀತಿಯಿಂದ ಮೇ 28ರಿಂದ 31ರವರೆಗೆ ದಿಲ್ಲಿಯಲ್ಲಿ ನಡೆಯಬೇಕಾಗಿದ್ದ 4ನೇ ಇಂಡಿಯಾ ಆಫ್ರಿಕಾ ಫೋರಂ ಶೃಂಗಸಭೆಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಇನ್ನು ಈ ಎಬೋಲಾ ಹೇಗೆ ಹರಡುತ್ತೆ, ಅದರಿಂದ ಸುರಕ್ಷಿತವಾಗಿರೋದು ಹೇಗೆ ಅಂತ ಸ್ಪೆಷಲ್ ವಿಡಿಯೋದಲ್ಲಿ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ ಸ್ನೇಹಿತರೆ, ಅತಿ ಶೀಘ್ರದಲ್ಲಿ. ಇತ್ತ ಮೇಘಾಲಯದ ಉಮ್ರೋಯ್ ಮಿಲಿಟರಿ ಸ್ಟೇಷನ್ ನಲ್ಲಿ ಪ್ರಗತಿ 2026 ಜಂಟಿ ಸೇನಾ ಅಭ್ಯಾಸ ಶುರುವಾಗಿದೆ. ಈ ಮಲ್ಟಿಲ್ಯಾಟ್ರಲ್ ಸಮರಾಭ್ಯಾಸದಲ್ಲಿ ಭಾರತ, ಭೂತಾನ್, ಕಂಬೋಡಿಯಾ, ಮಲೇಷಿಯಾ, ಮಾಲ್ಡೀವ್ಸ್, ಶ್ರೀಲಂಕಾ ಸೇರಿ 13 ದೇಶಗಳು ಪಾಲ್ಗೊಳ್ತಿವೆ. 2 ವಾರಗಳ ಕಾಲ ನಡೆಯಲಿರೋ ಈ ಅಭ್ಯಾಸದಲ್ಲಿ ಮುಖ್ಯವಾಗಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೇಲೆ ಫೋಕಸ್ ಮಾಡಲಾಗ್ತಿದೆ. ಗುಡ್ಡಗಾಡು ಮತ್ತು ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಎದುರಾಗೋ ಸವಾಲುಗಳನ್ನ ಫೇಸ್ ಮಾಡೋಕೆ ಸೈನಿಕರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಲಾಗ್ತಿದೆ. ಇದರಲ್ಲಿ ಸ್ವದೇಶಿ ನಿರ್ಮಿತ ರಕ್ಷಣಾ ಉಪಕರಣಗಳ ಪ್ರದರ್ಶನ ನಡೆಯುತ್ತೆ. ಏನೋ ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಕೋಲ್ಕತ್ತಾ ಮೂಲದ ಜಾಫರ್ ರಿಯಾಜ್ ಅಲಿಯಾಸ್ ರಿಜ್ವಿಯನ್ನ ರಾಷ್ಟ್ರೀಯ ತನಿಖಾ ದಳ ಬಂಧಿಸಿದೆ. ಪಾಕ್ ಮಹಿಳೆಯನ್ನೇ ಮದುವೆಯಾಗಿರೋ ಈತನ ವಿರುದ್ಧ UAPA, BNS ಹಾಗೂ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಈ ಹಿಂದೆ ಕೂಡ ದೇಶದ್ರೋಹದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಬುದ್ಧಿ ಕಲ್ತಿಲ್ಲ ಈತ. ಏನೋ ತಮಿಳು ನಟ ಜೈ ಸಂಪತ್ ಇಸ್ಲಾಂಗೆ ಮತಾಂತರವಾದ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ನಾನು ಕೆಲ ದೇವಾಲಯಗಳಲ್ಲಿ ಅಪಮಾನಕ್ಕೊಳಗಾಗಿದ್ದೆ. ಮಸೀದಿಗಳನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ನನಗೆ ಒಂದೇ ರೀತಿಯ ಗೌರವ ಸಿಕ್ಕ ಅನುಭವ ಆಗಿರಲಿಲ್ಲ. ಹೀಗಾಗಿ 2011ರಿಂದ ಇಸ್ಲಾಂ ಫಾಲೋ ಮಾಡೋಕೆ ಶುರು ಮಾಡಿದೆ ಅಂತ ಜೈ ಸಂಪತ್ ಹೇಳಿದ್ದಾರೆ. ಇತ ದೇಶದಲ್ಲಿ ಮತ್ತೆ ದೊಡ್ಡ ಮಟ್ಟದ ನಕ್ಸಲ್ ಶರಣಾಗತಿಯಾಗಿದೆ. ಜಾರ್ಖಂಡ್ನಲ್ಲಿ 27 ನಕ್ಸಲರು ಸರೆಂಡರ್ ಆಗಿದ್ದಾರೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿದ್ದಾರೆ. ಇವರ ತಲೆ ಮೇಲೆ ಬರೋಬ್ಬರಿ 33 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಲಾಗಿತ್ತು. ನವ ಜೀವನನ್ನು ಶರಣಾಗತಿ ಮತ್ತು ಪುನರ್ವಸತಿ ಪಾಲಿಸಿ ಅಡಿಯಲ್ಲಿ ಶಸ್ತ್ರ ತ್ಯಜಿಸಿದ್ದಾರೆ.
ಛತ್ತೀಸ್ಗಢನ ಬಸ್ತರ್ನಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಭಾರತ ನಕ್ಸಲ್ ಮುಕ್ತ ಅಂತ ಹೇಳಿ ಘೋಷಣೆ ಮಾಡಿದ ಬಳಿಕ ಫರ್ದರ್ ಇನ್ನಷ್ಟು ನಕ್ಸಲರು ಶರಣಾಗತರಾಗ್ತಿದ್ದಾರೆ. ಏನೋ ಷೇರುಪೇಟೆ ಮತ್ತು ಬಿಸ್ನೆಸ್ ಬಗ್ಗೆ ಕ್ವಿಕ್ ಆಗಿ ನೋಡೋದಾದ್ರೆ ಭಾರತದ ಷೇರುಪೇಟೆ ರೆಡ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 135 ಪಾಯಿಂಟ್ಸ್ ಅಥವಾ 0.18% ಬಿದ್ದು 75,183ಕ್ಕೆ ರೀಚ್ ಆಗಿದೆ. ನಿಫ್ಟಿ 4 ಪಾಯಿಂಟ್ಸ್ ಅಥವಾ 0.02% ಡೌನ್ ಆಗಿ 23,654ಕ್ಕೆ ತಲುಪಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.18% ಜಂಪ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.70% ಏರಿಕೆಯಾಗಿದೆ. ಮಾರ್ಕೆಟ್ನ ಬಿಗ್ ನೇಮ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಸ್ವಲ್ಪ ಜಾಸ್ತಿ ಕಂಡು ಬಂತು. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ, ಕ್ರೂಡ್ ಆಯಿಲ್ ಬೆಲೆ ಏರಿಕೆ, ಹೂಡಿಕೆದಾರರು ಆ ಕಡೆಗೆ ಸ್ವಲ್ಪ ಚಿಂತೆಯಿಂದ ನೋಡ್ತಾ ಇದ್ದಾರೆ. ಹಾಗೆ RBI ಶೀಘ್ರದಲ್ಲಿ ಬಡ್ಡಿ ದರ ಹೆಚ್ಚಿಸಬಹುದು ಅನ್ನೋ ರಿಪೋರ್ಟ್ಸ್ ಕೂಡ ಹರಿದಾಡ್ತಿವೆ. ಹೀಗಾಗಿ ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಆಗಿತ್ತು, ಸ್ವಲ್ಪ ಆತಂಕನೇ ಇತ್ತು ಬಿಗ್ ನೇಮ್ಸ್ ಅಲ್ಲಿ. ಆದರೆ ಬ್ರಾಡರ್ ಮಾರ್ಕೆಟ್ಸ್ ಅಲ್ಲಿ ಮಿಡ್ ಅಂಡ್ ಸ್ಮಾಲ್ ಅಲ್ಲಿ ಸ್ವಲ್ಪ ಬೈಯಿಂಗ್ ಕಂಡು ಬಂತು. ಏನು ಅದಾನಿ ಪೋರ್ಟ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಸ್ಟೀಲ್, L&T ಮತ್ತು ICICI ಬ್ಯಾಂಕ್ ಗ್ರೀನ್ ನಲ್ಲಿ ಕೊನೆಗೊಂಡಿವೆ. ಬಜಾಜ್ ಫಿನಾನ್ಸ್, ಇನ್ಫೋಸಿಸ್, ಹಿಂದೂಸ್ತಾನ್ ಯೂನಿಲಿವರ್, ಟೆಕ್ ಮಹೀಂದ್ರ ಮತ್ತು ಬಜಾಜ್ ಫಿನ್ಸರ್ವ್ ರೆಡ್ ನಲ್ಲಿ ಕೊನೆಗೊಂಡಿವೆ. ಇತ್ತ ಒಟ್ಟಾರೆ NSE ನಲ್ಲಿ 1908 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 1373 ಸ್ಟಾಕ್ಸ್ ರೆಡ್ ನಲ್ಲಿ ಕೊನೆಗೊಂಡಿವೆ. ಹಾಗೆ BSE ನಲ್ಲಿ 2358 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 1813 ಸ್ಟಾಕ್ಸ್ ರೆಡ್ ನಲ್ಲಿ ಕೊನೆಗೊಂಡಿವೆ. ಅಂದರೆ ಇಲ್ಲಿ ಬ್ರಾಡರ್ ಮಾರ್ಕೆಟ್ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅಂತ ಅನ್ಕೋಬಹುದು ನೀವಿಲ್ಲಿ. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 49 ಪೈಸೆ ಏರಿಕೆಯಾಗಿ 96 ರೂಪಾಯಿ 37 ಪೈಸೆಗೆ ತಲುಪಿದೆ. ಅದು ಹಾಗೆ RBI ರೂಪಾಯಿ ಮೌಲ್ಯ ಕಾಪಾಡೋಕೆ ಸರ್ಕಾರಿ ಬ್ಯಾಂಕ್ಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಡಾಲರ್ ಮಾರಾಟ ಮಾಡಿದೆ. ಮಾರ್ಕೆಟ್ ಆರಂಭಕ್ಕೂ ಮುನ್ನವೇ ಡಾಲರ್ ಮಾರಾಟ ಮಾಡಿದೆ ಅಂತ ಬ್ಯಾಂಕಿಂಗ್ ಮೂಲಗಳು ತಿಳಿಸಿವೆ. ಹೀಗಾಗಿ ರೂಪಾಯಿ ಮೌಲ್ಯ ಚೇತರಿಸಿಕೊಂಡಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ಇನ್ನು ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಕಚ್ಚಾ ತೈಲ ಪ್ರತಿ ಬ್ಯಾರಲ್ಗೆ $106-107 ಆಸುಪಾಸಲ್ಲಿತ್ತು. ಇನ್ನು ಭಾರತ ಮತ್ತು ಅಮೆರಿಕ ನಡುವೆ ವಾಣಿಜ್ಯ ಮಾತುಕತೆ ನಡೆಸೋಕೆ ಮುಂದಿನ ತಿಂಗಳು ಅಮೆರಿಕದ ಉನ್ನತ ನಿಯೋಗ ಭಾರತಕ್ಕೆ ಭೇಟಿ ಕೊಡುತ್ತೆ. ಕೇಂದ್ರ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಉಭಯ ದೇಶಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಾಗಿ ಏಪ್ರಿಲ್ನಲ್ಲಿ ಭಾರತದ ನಿಯೋಗ ಅಮೆರಿಕಗೆ ಹೋಗಿತ್ತು. ಆದರೆ ಈ ನಿಯೋಗ ಮೇ 23ನೇ ತಾರೀಕು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಜೊತೆಗೆ ಬರಲ್ಲ, ಪ್ರತ್ಯೇಕವಾಗಿ ಬರುತ್ತೆ ಅಂತ ಗೋಯಲ್ ಹೇಳಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 17 ರೂಪಾಯಿ ಡೌನ್ ಆಗಿ 1,58,538 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 20 ರೂಪಾಯಿ ಕಮ್ಮಿಯಾಗಿ 1,45,220 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,623 ರೂಪಾಯಿ ಕಮ್ಮಿಯಾಗಿ 2,64,679 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಚಾನಲ್ಗೆ ಸದಸ್ಯರಾಗಿ, ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಸದಸ್ಯರಿಗೋಸ್ಕರ ಮಾತ್ರ ಮೀಸಲಾಗಿರೋ ವಿಶೇಷ ವಿಡಿಯೋಸ್ ಅನ್ನು ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಸ್, ವಿಶೇಷವಾಗಿ ಮಾರ್ನಿಂಗ್ ಪಬ್ಲಿಷ್ ಆಗೋ ವಿಡಿಯೋಸ್ ನೈಟೇ ಸಿಕ್ಬಿಡುತ್ತೆ. ಅರ್ಲಿ ಆಕ್ಸೆಸ್ ಮೆಂಬರ್ಸ್ಗೆ ಹೆಚ್ಚಿನ ವಿಡಿಯೋಸ್, ಇದೆಲ್ಲ ಈ ರೀತಿ ಮೆಂಬರ್ಗಳಿಗೆ ಮಾತ್ರ ಸೀಮಿತವಾಗಿರೋ ಬೆನಿಫಿಟ್ಸನ್ನು ನೀವು ಎಂಜಾಯ್ ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಈ ನಿಷ್ಪಕ್ಷಪಾತವಾದ ಕೆಲಸವನ್ನು ಕಂಟಿನ್ಯೂ ಮಾಡೋದಕ್ಕೆ ದೊಡ್ಡ ಬೆಂಬಲ ಮತ್ತು ಶಕ್ತಿ. ಅದು ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.